ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಮಾರ್ನಿಂಗ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಟಿಇಟಿ ಕಡ್ಡಾಯಗೊಳಿಸಿರುವುದನ್ನು ವಿರೋಧಿಸಿ ಸೋಮವಾರ ಅಂದರೆ ಇಂದು ನವದೆಹಲಿಯ ಜಂತರ್ ಮಂತರ್ನಲ್ಲಿ ಬೃಹತ್ ಪ್ರತಿಭಟನೆ ಜರುಗಲಿದೆ. ಅಖಿಲ ಭಾರತ ಪ್ರಾಥಮಿಕ ಶಾಲಾ ಶಿಕ್ಷಕರ ಫೆಡರೇಷನ್ ವತಿಯಿಂದ ನಡೆಯಲಿರುವ ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ಸೇರಿದಂತೆ ದೇಶದ ಸಹಸ್ರಾರು ಶಿಕ್ಷಕರು ಪಾಲ್ಗೊಳ್ಳಲಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಕರ್ನಾಟಕದ 2 ಲಕ್ಷ, ದೇಶದ 30 ಲಕ್ಷ ಶಿಕ್ಷಕರು ಶಿಕ್ಷಕ ವೃತ್ತಿಯಲ್ಲಿ ಮುಂದುವರಿಯಬೇಕಾದರೆ 2 ವರ್ಷದಲ್ಲಿ ಕಡ್ಡಾಯವಾಗಿ ಟಿಇಟಿ ಪಾಸ್ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರ ದೇಶದ 30 ಲಕ್ಷ ಪ್ರಾಥಮಿಕ ಶಾಲಾ ಶಿಕ್ಷಕರ ಈ ಸಮಸ್ಯೆ ಬಗ್ಗೆ ಗಮನ ಸೆಳೆಯಲು 1 ದಿನದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ಈಗಾಗಲೇ ಕರ್ನಾಟಕ ಸರ್ಕಾರ ಈ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಿ ಪೂರಕ ಮಾಹಿತಿ ಸಂಗ್ರಹಿಸುತ್ತಿದೆ. ಅದೇ ರೀತಿ ಶಿಕ್ಷಕರ ಫೆಡರೇಷನ್ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದೆ ಅಂತ ಅಖಿಲ ಭಾರತ ಪ್ರಾಥಮಿಕ ಶಾಲಾ ಶಿಕ್ಷಕರ ಫೆಡರೇಷನ್ನ ರಾಷ್ಟ್ರೀಯ ಕಾರ್ಯದರ್ಶಿ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ನುಗ್ಲೆ ತಿಳಿಸಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಲೋಕಸಭೆಯಲ್ಲಿ ಇದಕ್ಕಾಗಿ ವಿಶೇಷ ಕಾಯ್ದೆ ತಂದು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ಸೇವಾ ರಕ್ಷಣೆ ನೀಡಿ ಸುಪ್ರೀಂ ಕೋರ್ಟ್ನ ಈ ಆದೇಶವನ್ನ ಪೂರ್ವಾನ್ವಯಗೊಳಿಸದೆ ಮುಂದಿನ ನೇಮಕಾತಿಗಳಲ್ಲಿ ಟಿಇಟಿ ಕಡ್ಡಾಯಗೊಳಿಸುವಂತೆ ಒತ್ತಾಯ ಮಾಡಲಾಗುತ್ತಿದೆ ಅಂತ ತಿಳಿಸಿದ್ದಾರೆ. ಇಂದು ಭಾರತದ ಸುಪ್ರೀಂ ಕೋರ್ಟ್ 53ನೇ ಮುಖ್ಯ ನ್ಯಾಯಮೂರ್ತಿ ಸಿಜೆಐ ಆಗಿ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪ್ರಮಾಣ ವಚನ ಸಮಾರಂಭದಲ್ಲಿ ಭೂತಾನ್, ಕೀನಿಯಾ, ಮ್ಯಾರಿಷಿಯಸ್ ಮತ್ತು ನೇಪಾಳ, ಶ್ರೀಲಂಕಾ, ಬ್ರೆಜಿಲ್ ಸೇರಿದಂತೆ 7 ದೇಶಗಳ ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಭಾಗವಹಿಸಲಿದ್ದಾರೆ. ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಸಿಜೆಐ ಪ್ರಮಾಣ ಸಮಾರಂಭಕ್ಕೆ ಬೇರೆ ದೇಶದ ನ್ಯಾಯಮೂರ್ತಿಗಳು ಭಾಗವಹಿಸುತ್ತಿದ್ದಾರೆ. ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಭಾಗಿಯಾಗುವ ನಿರೀಕ್ಷೆ ಇದೆ. ಪ್ರಸ್ತುತ ಸಿಜೆಐ ಆಗಿರುವ ಗವಾಯ್ ಅವರ ಅಧಿಕಾರಾವಧಿ ನವೆಂಬರ್ 23ರಂದು ಕೊನೆಗೊಂಡಿದೆ. ಬಳಿಕ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು 2027ರ ಫೆಬ್ರವರಿ 9ರವರೆಗೆ ಸೇವೆ ಸಲ್ಲಿಸಲಿದ್ದು 14 ತಿಂಗಳು ಅಧಿಕಾರದಲ್ಲಿ ಇರಲಿದ್ದಾರೆ. ಇನ್ನು ಭಾನುವಾರ ತಮ್ಮ 65ನೇ ವಯಸ್ಸನ್ನು ತಲುಪಿದ ನ್ಯಾಯಮೂರ್ತಿ ಗವಾಯ್ ಸಿಜೆಐ ಹುದ್ದೆಯಿಂದ ನಿವೃತ್ತರಾಗಿದ್ದಾರೆ. ಸುಪ್ರೀಂ ಕೋರ್ಟ್ನ ಅತ್ಯಂತ ಹಿರಿಯ ನ್ಯಾಯಾಧೀಶರನ್ನ ತಮ್ಮ ಉತ್ತರಾಧಿಕಾರಿಯಾಗಿ ನೇಮಿಸುವ ಸಂಪ್ರದಾಯವನ್ನು ಅವರು ಎತ್ತಿ ಹಿಡಿದಿದ್ದಾರೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಕುಟುಂಬಸ್ಥರನ್ನ ಪ್ರಮಾಣ ವಚನ ಸಮಾರಂಭಕ್ಕೆ ಆಹ್ವಾನಿಸಲಾಗಿದೆ. ಅವರ ಸಹೋದರರಾದ ರಿಷಿಕಾಂತ್, ಶಿವಕಾಂತ್, ದೇವ್ಕಾಂತ್ ಅವರು ತಮ್ಮ ಕುಟುಂಬಗಳೊಂದಿಗೆ ಭಾಗಿಯಾಗಲಿದ್ದು ಪ್ರಮಾಣ ವಚನಕ್ಕೂ 1 ದಿನ ಮೊದಲು ದೆಹಲಿಗೆ ತೆರಳಿ ಬಳಿಕ ಹರಿಯಾಣ ಭವನದಲ್ಲಿ ವಾಸ್ತವ ಹೂಡಲಿದ್ದಾರೆ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಕನ್ನಡದ ಒಳನಾಡಿನಲ್ಲಿ ಈಶಾನ್ಯ ಮಾನ್ಸೂನ್ ಭಾನುವಾರ ಸಾಮಾನ್ಯವಾಗಿತ್ತು. ಇದರಿಂದ ಕೆಲ ಸ್ಥಳಗಳಲ್ಲಿ ಮಳೆಯಾಗಿದೆ. ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮುಂದಿನ 24 ಗಂಟೆವರೆಗೆ ಮೋಡ ಕವಿದ ವಾತಾವರಣ ಇರಲಿದ್ದು ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವ ಮಂಜು ಬೀಳುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 27 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಇನ್ನು ನವೆಂಬರ್ 24ರಂದು ಕರಾವಳಿಯ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯ ಕೆಲವೆಡೆ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಇನ್ನು ದಕ್ಷಿಣ ಒಳನಾಡಿನ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಮತ್ತು ಉಳಿದ ಜಿಲ್ಲೆಗಳಲ್ಲಿ ಒಣ ಹವೆ ಇರಲಿದೆ. ಇನ್ನು ನವೆಂಬರ್ 25ರಿಂದ 29ರವರೆಗೆ ಕರಾವಳಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಇನ್ನು ವಿಶೇಷವಾಗಿ ಬೀದರ್ನ ಕಡೆ ಗಮನ ಹರಿಸುವುದಾದರೆ ರಾಜ್ಯದ ಸಮತಟ್ಟಾದ ಪ್ರದೇಶಗಳಲ್ಲಿ ಬೀದರ್ನಲ್ಲಿ ಶನಿವಾರ ಅತಿ ಕನಿಷ್ಠ ತಾಪಮಾನ 15.2 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಇನ್ನು ಮಲೈಕಾ ಜಲಸಂಧಿ ಮತ್ತು ಅದಕ್ಕೆ ಹೊಂದಿಕೊಂಡಿರುವ ದಕ್ಷಿಣ ಅಂಡಮಾನ್ ಸಮುದ್ರದ ಮೇಲೆ ಗುರುತಿಸಲಾದ ಕಡಿಮೆ ಒತ್ತಡದ ಪ್ರದೇಶವು ಇಂದು ಬೆಳಗ್ಗೆ ಅದೇ ಪ್ರದೇಶದಲ್ಲಿ ಮುಂದುವರೆದಿದೆ. ಇನ್ನು ಸಂಬಂಧಿತ ಚಂಡಮಾರುತದ ಪರಿಚಲನೆಯ ಸರಾಸರಿ ಸಮುದ್ರ ಮಟ್ಟದಿಂದ 7.6 ಕಿಲೋಮೀಟರ್ವರೆಗೆ ವಿಸ್ತರಿಸಿದೆ. ಇದು ನವೆಂಬರ್ 24ರಂದು ಪಶ್ಚಿಮ ವಾಯು ದಿಕ್ಕಿಗೆ ಚಲಿಸುವ ಮತ್ತು ಆಗ್ನೇಯ ಬಂಗಾಳ ಕೊಲ್ಲಿ ಮತ್ತು ಅದಕ್ಕೆ ಹೊಂದಿಕೊಂಡಿರುವ ದಕ್ಷಿಣ ಅಂಡಮಾನ್ ಸಮುದ್ರದ ಮೇಲೆ ಕಡಿಮೆ ಒತ್ತಡ ಪ್ರದೇಶ ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಇನ್ನು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ಪ್ರಣವಾನಂದ ಸ್ವಾಮಿಗಳು. ಬೀದರ್ನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಮಠದ ಪೀಠಾಧಿಪತಿ ಪ್ರಣವಾನಂದ ಸ್ವಾಮಿ ಈ ಹೇಳಿಕೆಯನ್ನು ನೀಡಿದ್ದಾರೆ. ಇದೀಗ ಬಿಲ್ಲವ, ನಾಮಧಾರಿ, ದೀವರ ಸೇರಿದಂತೆ 26 ಪಂಗಡಗಳ ಬೇಡಿಕೆಗೆ ಈಡೇರಿಸಿ ಅವರು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಏನು ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ 2026ರ ಜನವರಿ 6ರಂದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳ ಗ್ರಾಮದಿಂದ ಈ ಪಾದಯಾತ್ರೆ ಆರಂಭವಾಗುತ್ತದೆ. ಪ್ರತಿದಿನ 20 ಕಿಲೋಮೀಟರ್ ಅನ್ನ ಸಂಚರಿಸಿ 41 ದಿನಗಳ ಕಾಲ ಈ ಒಂದು ಪಾದಯಾತ್ರೆ ನಡೆಯಲಿದೆ. ಬೆಂಗಳೂರಿನವರೆಗೆ ಈ ಪಾದಯಾತ್ರೆಯನ್ನು ನಡೆಸ್ತೀವಿ. ಜನವರಿ 6ರಿಂದ 41 ದಿನಗಳ ಕಾಲ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ 700 ಕಿಲೋಮೀಟರ್ ಈ ಪಾದಯಾತ್ರೆ ನಡೆಯುತ್ತೆ. ಏನು ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮಕ್ಕೆ
500 ಕೋಟಿ ಹಣ ಬಿಡುಗಡೆ, ಈಡಿಗ ಸಮಾಜವನ್ನ ಎಸ್ಟಿ ಮೀಸಲಾತಿಗೆ ನೀಡುವುದು ಮತ್ತು ಮಂಗಳೂರಿನ ವಿಶ್ವವಿದ್ಯಾಲಯಕ್ಕೆ ನಾರಾಯಣಗುರು ಹೆಸರಿಡುವುದು ಮತ್ತು ಬೆಂಗಳೂರಿನ ನಾರಾಯಣಗುರು ಪುತ್ಥಳಿ ನಿರ್ಮಾಣ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಹೋರಾಟ ನಡೆಯಲಿದೆ. ಇನ್ನು 5 ಪ್ರಮುಖ ಬೇಡಿಕೆಗಳನ್ನ ಸರ್ಕಾರದ ಎದುರು ಇಟ್ಟಿದ್ದೇವೆ. ಒಟ್ಟು 18 ಬೇಡಿಕೆಗಳಿದೆ. 5 ಬೇಡಿಕೆಗಳನ್ನ ವಿಶೇಷವಾಗಿ ಈಡೇರಿಸಿದ್ರೆ ನಮ್ಮ ಪಾದಯಾತ್ರೆಯನ್ನ ಕೈ ಬಿಡ್ತೀವಿ, ಇಲ್ಲಾಂದ್ರೆ ಪಾದಯಾತ್ರೆಯನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಬೀದರ್ನಲ್ಲಿ ಬ್ರಹ್ಮಶ್ರೀ ಪ್ರಣವಾನಂದ ಸ್ವಾಮಿಗಳು. ಈ ಕುರಿತು ಖುದ್ದಾಗಿ ನಾನು ಅವರ ಜೊತೆ ಸಂವಾದವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅವರು ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಹಾಗಿದ್ರೆ ಪ್ರಣವಾನಂದ ಸ್ವಾಮಿಗಳು ಏನ್ ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಕಲಬುರಗಿ ಜಿಲ್ಲೆಯಿಂದ ಇನ್ನು ಬೆಂಗಳೂರುವರೆಗೆ ಪಾದಯಾತ್ರೆ ಜರುಗಲಿದೆ. ಈ ಕುರಿತು ಖುದ್ದಾಗಿ ಪ್ರಣವಾನಂದ ಸ್ವಾಮಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಬೇಡಿಕೆಗಳು ಏನು, ಪಾದಯಾತ್ರೆಯ ರೂಪರೇಷೆಗಳೇನು, ಯಾವ ರೀತಿ ನಡೆಯಲಿದೆ, ಎಲ್ಲವನ್ನ ಖುದ್ದಾಗಿ ಅವರ ಜೊತೆ ಮಾತನಾಡಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸ್ವಾಮೀಜಿ, ಪಾದಯಾತ್ರೆ ಯಾವಾಗ ಪ್ರಾರಂಭವಾಗಲಿದೆ, ಅದರ ರೂಪರೇಷೆಗಳೇನು, ಎಷ್ಟು ಬಹಿರಂಗ ಸಭೆಗಳು ನಡೆಯಲಿದೆ, ಇದರ ಕುರಿತು ಮಾಹಿತಿ ನೀಡೋದಾದ್ರೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ 2.5 ವರ್ಷವಾಗಿ ಕಾಂಗ್ರೆಸ್ ಸರ್ಕಾರ ಬಂದು ಆ 2.5 ವರ್ಷದ ಹಿಂದೆ ಸಾಕಷ್ಟು ಹೋರಾಟ ಮಾಡಿದರು. ಇಂದಿನ ಸರ್ಕಾರ ಒಂದಷ್ಟು ಬೇಡಿಕೆಗಳು ಈಡೇರಿಸಿದರು. ಅದನ್ನ ಹಿಂದೆ 2016ನೇ ಇಸ್ವಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸರ್ಕಾರಿ ಕಚೇರಿಗಳು ನಾರಾಯಣಗುರು ಜಯಂತಿಯನ್ನೇ ಘೋಷಣೆ ಮಾಡಿರುವುದು ಅದು ಸ್ವಾಗತ ಮಾಡುತ್ತೇನೆ. ಆದರೆ ಈ ಸರ್ಕಾರ ಬಂದ ಮೇಲೆ 2.5 ವರ್ಷ ಆದರೂ ಕೂಡ ಸಮುದಾಯದ ಬಗ್ಗೆ ಒಂದು ಚೂರು ಕೂಡ ನೀವು ತಲೆ ನೋಡಲ್ಲ ಇಟ್ಲಿಲ್ಲ ಅಂದರೆ ಮತ್ತು ಬೇರೆ ದಾರಿ ನಮ್ಮ ಮುಂದೆ ಇಲ್ಲ. ಸಮುದಾಯದವ್ರನ್ನ ಸೇರಿಸಿಕೊಂಡು ಹೋರಾಟಕ್ಕಿಳಿಯೋದೇ ನಮ್ಮ ಸಮುದಾಯದ ಗುರುಗಳಾಗಿ ಇವತ್ತಿನ ನಮ್ಮ ಒಂದು ಜವಾಬ್ದಾರಿ. ಆದ್ದರಿಂದ ಜನವರಿ 6, 2026 ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳು ಶಕ್ತಿಪೀಠದಿಂದ 700 ಕಿಲೋಮೀಟರ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿನಿತ್ಯ 20 ಕಿಲೋಮೀಟರ್ ಪಾದಯಾತ್ರೆ ಮಾಡುತ್ತೇವೆ. ಸುಮಾರು 15 ಬಹಿರಂಗ ಸಭೆ ಇದೆ. ಅನಂತರ ಫೆಬ್ರವರಿ 12ಕ್ಕೆ ಫ್ರೀಡಮ್ ಪಾರ್ಕಲ್ಲಿ ಹೋಗುತ್ತದೆ. ಫ್ರೀಡಮ್ ಪಾರ್ಕಲ್ಲಿ ನಮ್ಮ ಬೇಡಿಕೆ ಈಡೇರಿಕೆವರೆಗೂ ಕೂಡ 5 ಬೇಡಿಕೆ ಪ್ರಮುಖವಾದ ಬೇಡಿಕೆಗಳು ಕೂಡಲೇ ಈಡೇರಿಸಿದಂದರೆ ಪಾದಯಾತ್ರೆ ಮಾಡಲ್ಲ ಅಂತ ಹೇಳಿದ್ದೀನಿ. ಆದರೆ ಯಾವುದೂ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದಲ್ಲಿದ್ದಾಗ ಅವರು ಏನು ಮಾಡುತ್ತಾರೆ ಅಂದರೆ ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲರ ಬಗ್ಗೆಯೂ ಕೂಡ ಹೋರಾಟ ಮಾಡುತ್ತಾರೆ. ಅವರು ಅಧಿಕಾರಕ್ಕೆ ಬಂದರೆ ಇದೆಲ್ಲವನ್ನ ಮರೀತಾರೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರದೆ ಸಾಮಾಜಿಕ ನ್ಯಾಯ, ಸಮಾನತೆ ಇದೆಲ್ಲ ಹೇಳಿಕೊಂಡು ಬಂದವರು. ಆದರೆ ಇದು ಯಾವುದೂ ಕೂಡ ಆಗಲಿಲ್ಲ. ಮುಖ್ಯಮಂತ್ರಿಗಳು ಒಬ್ಬ ಅಹಿಂಸದ ನಾಯಕ, ಅಹಿಂಸೆಯನ್ನೇ ಕೆಟ್ಟುವ ಸಂದರ್ಭದಲ್ಲಿ ಅವರಿಗೆ ಹಣವನ್ನು ಕೊಟ್ಟಿರೋದು, ಎಲ್ಲ ಬೆಂಬಲವನ್ನು ಕೊಟ್ಟಿರೋದು ಈಡಿಗ ಸಮುದಾಯದ JP ನಾರಾಯಣಸ್ವಾಮಿಯವರು, RN ಜಾಲಪ್ಪ ಅವರು ಕೊಟ್ಟಿರತಕ್ಕಂಥದ್ದು. ಇವತ್ತು ಅದೇ ಸಮುದಾಯದ ನಾಯಕರುಗಳನ್ನೇ ಮುಖ್ಯಮಂತ್ರಿ ಕಡೆಗಣಿಸ್ತಾ ಇದ್ದೀವಿ, ನಾವು ನೋಡುತ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಇವತ್ತು ಎಲ್ಲ ಜಾತಿಯವರಿಗೂ ನ್ಯಾಯ ಕೊಡಬೇಕಿತ್ತು. ಆದರೆ ರಾಜ್ಯದ ಕುರುಬ ಸಮುದಾಯ ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀವಿ, ಸ್ವಾಗತ ಮಾಡ್ತೀವಿ. ಯಾಕೆಂದರೆ ಅದು ಹಿಂದುಳಿದ ವರ್ಗವರು ಬೆಳೆಯಲೇಬೇಕು, ಮೇಲೆ ಬರಲೇಬೇಕು. ಆದರೆ ಅದೇ ರೀತಿಯಲ್ಲಿ ಆ ಹಿಂದುಳಿದ ವರ್ಗದ ಎಲ್ಲ ಜಾತಿಯವರಿಗೂ ನ್ಯಾಯ ಕೊಡಿಸಬೇಕಲ್ಲ ಅಂತಕ್ಕಂಥದ್ದು ಬಹಳ ದೊಡ್ಡ ವಿಷಯ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಬಸವ ಕಲ್ಯಾಣ ತಾಲೂಕು ಹಾಗೂ ಹುಲಸೂರು ತಾಲೂಕಿನಲ್ಲಿ ಶಿಕ್ಷಣದ ಗುಣಮಟ್ಟ ಸುಧಾರಣೆಯ ದೃಷ್ಟಿಯಿಂದ ಅನುದಾನ ಬಿಡುಗಡೆಗಾಗಿ ಮಾಜಿ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಅವರು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನ ಭೇಟಿ ಮಾಡಿ ಅರ್ಧ ಗಂಟೆಗೂ ಅಧಿಕ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ಬೀದರ್ ಜಿಲ್ಲೆಯ ನೂತನ ತಾಲೂಕುಗಳಲ್ಲಿ ಒಂದಾದ ಹುಲಸೂರು ತಾಲೂಕಿನಲ್ಲಿ BO ಆಫೀಸ್ ನಿರ್ಮಾಣ ಮಾಡಬೇಕು. ಅದೇ ರೀತಿ ಕಳೆದ 4 ತಿಂಗಳ ಹಿಂದೆ ಸುರಿದ ಮಳೆಯಿಂದಾಗಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಕೆಲವು ಶಾಲೆಗಳಲ್ಲಿನ ಶಾಲಾ ಕಟ್ಟಡಗಳು ಹಾಳಾಗಿದ್ದು ಅವುಗಳ ಪುನಶ್ಚೇತನಕ್ಕಾಗಿ ವಿಶೇಷ ಅನುದಾನವನ್ನು ನೀಡಿ 2 ತಾಲೂಕುಗಳಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಸಹಕರಿಸಬೇಕು ಅಂತ ಮನವಿ ಮಾಡಿದ್ದಾರೆ. 2 ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ 5 ವರ್ಷದ ಮಗು ಸೇರಿದಂತೆ 3 ಮೃತಪಟ್ಟಿರುವಂತಹ ಘಟನೆ ಬೀದರ್ ಜಿಲ್ಲೆಯ ಜನವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಚಾಂಬೋಳ ಬೆನಕನಹಳ್ಳಿ ರಸ್ತೆಯಲ್ಲಿ ಶನಿವಾರ ರಾತ್ರಿ ನಡೆದಿದೆ. ಭಾಲ್ಕಿ ತಾಲೂಕಿನ ಜೋಳದಾಪ್ಕ ಗ್ರಾಮದ ಮಲ್ಲಿಕಾರ್ಜುನ್ ಅವರ ಪುತ್ರಿ ಮಹಾಲಕ್ಷ್ಮಿ ಹಾಗೂ ಔರಾ ತಾಲೂಕಿನ ನಿವಾಸಿ ಪವನ್ ಮೃತಪಟ್ಟವರು. ಮಲ್ಲಿಕಾರ್ಜುನ್ ಅವರು ತಮ್ಮ ಪತ್ನಿ, ಅತ್ತೆ ಮತ್ತು ಮಗುವಿನೊಂದಿಗೆ ಬೈಕ್ನಲ್ಲಿ ಬೀದರ್ನಿಂದ ಔರಾದ ತಾಲೂಕಿನ ಖಾನಾಪುರ ಗ್ರಾಮದ ಕಡೆ ತೆರಳುತ್ತಿದ್ದರು. ಪವನ್ ಔರಾದ ಕಡೆಯಿಂದ ಬೀದರ್ನತ್ತ ಬೈಕ್ನಲ್ಲಿ ಪ್ರಯಾಣ ಮಾಡ್ತಿದ್ರು. ಈ ವೇಳೆ 2 ಬೈಕ್ಗಳ ಮಧ್ಯೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಅಪಘಾತದ ತೀವ್ರತೆಗೆ ಮಲ್ಲಿಕಾರ್ಜುನ್ ಮತ್ತು ಪವನ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ರೆ ಮಗು ಮಹಾಲಕ್ಷ್ಮಿ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದಿದ್ದಾಳೆ. ಇನ್ನು ಮಲ್ಲಿಕಾರ್ಜುನ್ ಅವರ ಪತ್ನಿ ಹಾಗೂ ಅತ್ತೆಗೆ ಗಾಯಗಳಾಗಿದ್ದು ಅವರನ್ನ ಬ್ರೀಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಈ ಬಗ್ಗೆ ಜನವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ.
ಇನ್ನು ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟು ಕರಕಲ್ಲಾಗಿವೆ ಗೃಹೋಪಯೋಗಿಯ ವಸ್ತುಗಳು. ಬೀದರ್ ತಾಲೂಕಿನ ಆಲಿಯಂಬರ್ ಗ್ರಾಮದಲ್ಲಿ ನಿನ್ನೆ ಈ ಒಂದು ದುರ್ಘಟನೆ ನಡೆದಿರುವಂಥದ್ದು. ದೇವೇಂದರ್ ಒಜಿನಾಥ್ ಎನ್ನುವವರ ಮನೆ ಬೆಂಕಿಗಾಹುತಿಯಾಗಿದೆ. ಮಾಲೀಕರು ಕಣ್ಣೀರನ್ನು ಹಾಕ್ತಿದ್ದಾರೆ. ಏಕಾಏಕಿ ಹೊತ್ತಿ ಉರಿದಿದೆ ಮನೆ. ಮಾಹಿತಿ ತಿಳಿದು ಮನೆಗೆ ಓಡಿ ಬಂದಿದ್ದಾರೆ ಕುಟುಂಬಸ್ಥರು. ಮನೆಯಲ್ಲಿ ಇಟ್ಟಿದ್ದಂಥ ಗೃಹೋಪಯೋಗಿ ದವಸ ಧಾನ್ಯಗಳು, ಟಿವಿ, ಫ್ರಿಡ್ಜ್, ಚಿನ್ನಾಭರಣ ಸುಟ್ಟು ಭಸ್ಮವಾಗಿದೆ. ಹಾಕೊಳ್ಳಲು ಬಟ್ಟೆ ಉಳಿದಿಲ್ಲ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ಸಾಲ ತೀರಿಸಲೆಂದೇ ಕೂಡಿಟ್ಟಿದ ಹಣ ಕೂಡ ಸುಟ್ಟು ಹೋಗಿದ್ದಕ್ಕೆ ಕಣ್ಣೀರು ಹಾಕಿದ್ದಾರೆ ಮನೆಯ ಯಜಮಾನರು. ಜನವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಇದು ಏನಾಗ ಹೆಂಗೆ ಸುಟ್ಟಾಗ್ಯದ್ರಿ? ಕರೆಂಟ್ ಸಾಕ್ಲಿಂದ ಆಗ್ಯದ್ರಿ. ಕರೆಂಟ್ ಸಾಕ್ಲಿಂದ ಆಗ್ಯದ. ಎಷ್ಟೊತ್ತಿಗೆ ಆಗ್ಯದ ಇದು? ಇದು ಎರಡೂವರೆಗೆ ಹಂಗೆ ಆಗ್ಯದ. ನೀವು ಯಾರು ಬಿದ್ದಿಲ್ಲ ಮನೆಗ? ನಾವು ಯಾರು ಬಿದ್ದಿಲ್ಲ. ಇವ್ರು ಬಾಜು ಮನೆಗೆ ಇದ್ರು. ನಾವು ದಂಧೆಗೆ ಹೋಗಿದ್ವಿ ಅಡಿಗೆ ಮಾಡ್ಲಕ್ಕ. ಫೋನ್ ಬಂದ್ರೆ ನಾವು ಹುಡಿ ಬಂದು ಹೊಟ್ಟೆ. ಇವ್ರು ಬಾಜು ಮನೆ ಇದ್ರು. ಯಾರು ಎದುರು ಮನೆಯವ್ರು ಹೇಳಿದ್ರು ಹೊಗೆ ಹೊಡೆದ ಅಂತ ಹೇಳಿದ್ರು. ಅವ್ರು ಬಂದ್ರು ನೋಡಿದ್ರು. ಹಾಗೆ ಪೂರ ಹೊಟ್ಟೆಲ್ಲ ಸುಟ್ಟಾಗ್ಯದ. ಪೂರ ಏನೇನು ಉಳಿದಿಲ್ರಿ. ರೊಕ್ಕ ಹೋಗ್ಯಾವ, ಬಂಗಾರ ಹೋಗ್ಯದ, ಏನೇನು ಉಳಿದಿಲ್ಲ. ಅಗ್ನಿಶಾಮಕ ಠಾಣದವ್ರು ಯಾರ ಬಂದಿದ್ರ? ಅವ್ರು ಬಂದಿರು, ಆರ್ಸಿ ಹೋಗ್ಯಾರ್ರಿ. ಅವರು ಸಂಬಂಧಪಟ್ಟ ಅಧಿಕಾರಿಗಳು ಅವ್ರು ಯಾರನ್ನು ಏನು ಭೀ ಬಂದಿಲ್ಲ. ಖಾಲಿ ಅಗ್ನಿಶಾಮಕ ಆರ್ಸಿನವರು ಅಷ್ಟೇ ಬಂದ್ರ. ಅವ್ರು ಏನು ಭೀ ಯಾರನ್ನೂ ಬಂದಿಲ್ಲ. ಅದಕ್ಕೆ ಬಿಟ್ಟು ಏನಾರ ಬಟ್ಟಿ ಅವು ಇವು ಯಾರ ಬೇಕಾಗಿ ನಿಮ್ಗೆ ಅಗತ್ಯ ವಸ್ತುಗಳು ಯಾವ ಏನೇನು ಉಳಿದಿಲ್ಲ. ಎಲ್ಲ ಸುಟ್ಟು ಬೂದಿ ಆಗ್ಯದ. ಏನೇನು ಉಳಿದಿಲ್ಲ. ಕಟ್ಕೊಳಕ್ ಒಂದು ಸುಮ್ಮನೆ ಕಟ್ಕೊಳಕ್ ದಸ್ತಿಗೂ ಉಳಿದಿಲ್ಲ. ಮಕ್ಕಳಿಗೆ ಏನೇನಾಗಿಲ್ಲ, ನಮಗೂ ಏನಾಗಿಲ್ಲ. ನಾವು ಹೊರಗೆ ಹೋಗಿದ್ದೇವು. ನಮ್ಮ ಮನೆಯವರು ಆಜು ಬಾಜು ಮನೆ ಕುಂತಿರು ಮಾತಾಡ್ಕೋತ. ಏನೇನು ಹಚ್ಕೊಳಕ್ ಇದಿಲ್ಲ, ದಸ್ತಿ ಇಲ್ಲ, ಏನು ಕಟ್ಕೊಳಕ್ ದಸ್ತಿನೂ ಉಳಿದಿಲ್ಲ. ಏನೇನು ಎಲ್ಲ ಸುಟ್ಟು ಬೂದಿ ಆಗ್ಯದ. ಅಗ್ನಿಶಾಮಕ ಠಾಣದವ್ರು ಬಂದು ಇದೆಲ್ಲ ಎಲ್ಲ ಆರಿಸಿ ಇದು ಹೋಗ್ಯಾರು. ನಾಳೆಗೆ ಬಾ ಅಂದ್ರೆ ನಾಳೆಗೆ ಬಂದು ಅದು ಕೊಡ್ತಂದ್ರೆ ಅದು ತೊಗೊಂಡ್ಬರ್ತೀವಿ ಅಷ್ಟೇ. ಏನೇನಾಗಿಲ್ಲ. ಎಲ್ಲ ನಮ್ಮ ಪೂರ ಲಾಸ್ ಆಗಿದೆ. ಏನು ಭೀ ಒಂದು ಕಟ್ಕೊಳಕ್ ದಸ್ತಿನೂ ಉಳಿದಿಲ್ಲ. ಇವತ್ತಿನ ದಿವಸ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ಒಂದು ಒಂದು ದುರ್ಘಟನೆ ನಡೆದದ ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮದಾಗ. ಏನು ವೈಜನಾಥ್ ಹೊನಿಕೇರಿ ಅಂಬರ್ ಏನಾರ ಪಾಪ ಹಿರಿಯರು ಪಾಪ ಮೊನ್ನೆ ತೀರ್ ಹೋಗ್ಯಾರ. ಅವ್ರ ಕುಟುಂಬ ಸಮೇತ ಏನದ ಅಂದ್ರೆ ಈ ಮನೆಯಲ್ಲಿ ಸಡ್ಡಿನಲ್ಲಿ ವಾಸ ಮಾಡ್ತಾ ಇದ್ರು. ಅವ್ರದ್ದೆಲ್ಲ ಅಗತ್ಯ ವಸ್ತುಗಳು ಆಯಿತು, ಮಲಗೋ ಅಂಥ ಮಂಚಗಳು, ಗ್ಯಾಸ್ ಸಿಲಿಂಡರ್ಗಳು, ಎಲ್ಲ ಇದ್ದವು. ಅವ್ರ ಸಾಮಾನುಗಳೆಲ್ಲ ಇಲ್ಲಿ ಇದೆ ಮನೆಯಲ್ಲಿ ಇದ್ದೀವಿ ವಸ್ತುಗಳು. ಶಾರ್ಟ್ ಸರ್ಕ್ಯೂಟ್ನಿಂದ ಏನಪ್ಪ ಅಂದ್ರೆ ಮನೆಗೆ ಬೆಂಕಿ ಬಿದ್ದು ಪಾಪ ಯಾವುದೇ ಬಟ್ಟೆಗಳು ಏನು ದಿನಸಿ ಸಾಮಾನಾಗಲಿ, ಇವತ್ತು ಅಗತ್ಯ ವಸ್ತುಗಳಾಗಲಿ ಮತ್ತು ಮಂಚಗಳಾಗಲಿ ಯಾವುದೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಸರ್ಕಾರಕ್ಕೆ ನಾವು ಏನು ಆಗ್ರಹ ಮಾಡಿದ್ದೇವೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನೀವು ಯಾರಿದ್ದೀರಿ? ಶಾರ್ಟ್ ಸರ್ಕ್ಯುಲರ್ದಿಂದ ಪಾಪ ಅವ್ರದ್ದು ಇವತ್ತು ಕುಟುಂಬ ಬಣಕ್ಕೆ ಹೋಗ್ಯದ. ಅವ್ರು ರೋಡಿಗೆ ಬಂದು ಕುಂತಾರ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನದಂದ್ರೆ ಗಮನ ಹರಿಸಿ ಅವ್ರಿಗೆ ಸರ್ಕಾರದಿಂದ ಏನು ಬರಬೇಕು ಅದು ಪರಿಹಾರ ಅವರಿಗೆ ಕೂಡಲೇ ಒದಗಿಸ್ಕೊಡ್ಬೇಕಂತ ಹೇಳಿಬಿಟ್ಟು ಈ ಸರ್ಕಾರ ಗಮನಕ್ಕೆ ತರಲು ಬಯಸ್ತಾ ಇದ್ದೆವು. ಪಾಪ ಅವರೆಲ್ಲ ಅಳ್ತಾ ಇದ್ದಾರೆ. ಅವ್ರ ಕುಟುಂಬನೇ ರೋಡಿಗೆ ಬಂದದ ಅಂತ ಹೇಳ್ಬಿಟ್ಟು. ಏನೋ ಒಂದು ದುರ್ದೈವ ತಪ್ಪದ ಹಂಗಂದ್ರೆ ಪಾಪ ಅವರು ಕೆಲ್ಸಕ್ಕೆ ಹೋಗಿದ್ರು. ಅವ್ರ ಮನೆಯವ್ರು ಯಾರನ್ನೂ ಮನೆಯಲ್ಲಿ ಇದ್ದಿಲ್ಲ ಅಂತ ಹೇಳ್ಬಿಟ್ಟು ಪ್ರಾಣ ಉಳಿದದ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಹಳ. ದುಬೈ ಏರ್ ಶೋ ವೇಳೆ ತೇಜಸ್ ಯುದ್ಧ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ ವಿಂಗ್ ಕಮಾಂಡರ್ ನಮಾಜ್ ಶಾಲ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಅವರ ಹುಟ್ಟೂರಾದ ಹಿಮಾಚಲ್ ಪ್ರದೇಶದ ಕಾಂಗ್ರಾದಲ್ಲಿರುವ ಪಟ್ಟಿ ಯಾಲ್ಕರ್ನಲ್ಲಿ ಸಕಲ ಮಿಲಿಟರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು. ಪತ್ನಿ ಹಾಗೂ ವಿಂಗ್ ಕಮಾಂಡರ್ ಅಫಾನ್ ಅವರು ಪತಿಯ ಮೃತದೇಹವಿದ್ದ ಪೆಟ್ಟಿಗೆಯನ್ನು ನೋಡುತ್ತಲೇ ಕಣ್ಣೀರು ಸುರಿಸುತ್ತಾ ಭಾವಪೂರ್ಣ ಸೆಲ್ಯೂಟ್ ಅನ್ನು ಹೊಡೆದು ಅಂತಿಮ ನಮನವನ್ನು ಸಲ್ಲಿಸಿದರು. 34 ವರ್ಷದ ಯುದ್ಧ ವಿಮಾನ ಪೈಲಟ್ ನಮಾಜ್ ವಾಯುಸೇನೆಯ ದಕ್ಷ ಅಧಿಕಾರಿ ಮತ್ತು ಒಳ್ಳೆಯ ಕ್ರೀಡಾಪಟು ಆಗಿದ್ದರು. ಪತ್ನಿ ಅಫಾನಾ ಕೂಡ IAF ಅಧಿಕಾರಿ. ದಂಪತಿಗಳಿಗೆ 6 ವರ್ಷದ ಮಗಳು ಆರ್ಯ ಇದ್ದಾಳೆ. ಇನ್ನು ನಮಾಜ್ ಶಾಲ್ ಓದಿದ ಶಾಲೆಯಲ್ಲಿ ಓದಿದ ಪಂಕಜ್ ಚಡ್ಡಾ ಎಂಬುವರು ಮಾತನಾಡಿ, ಇವತ್ತು ನಾವು ನಮ್ಮ ಅಮೂಲ್ಯ ರತ್ನಗಳಲ್ಲಿ ಒಬ್ಬರನ್ನ ಕಳೆದುಕೊಂಡಿದ್ದೇವೆ. ಅವರು ನಮ್ಮ ಶಾಲೆಯ ಹೆಮ್ಮೆಯಾಗಿದ್ದರು, ನಮ್ಮೆಲ್ಲರನ್ನ ಹೆಮ್ಮೆ ಪಡುವಂತೆ ಮಾಡಿದ್ರು ಅಂತ ಸ್ಮರಿಸಿದರು. ಇನ್ನು ಸ್ಥಳೀಯ ನಿವಾಸಿ ಸಂದೀಪ್ ಕುಮಾರ್ ಎನ್ನುವರು ಮಾತನಾಡಿ, ನಾನು ನಮಾಜ್ ಅವರ ಪಟಿಯಾಲ್ಕರ್ ಗ್ರಾಮದವ. ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ದುಃಖಿತರಾಗಿದ್ದಾರೆ. ನಮಾಜ್ ನಮ್ಮ ಕಿರಿಯ ಸಹೋದರನಂತಿದ್ರು. ಈ ದುರಂತ ಸಂಭವಿಸಬಾರದಾಗಿತ್ತು. ಈಗ ನಮಗೆ ಮಾತುಗಳು ಬರ್ತಾ ಇಲ್ಲ. 3-4 ತಿಂಗಳ ಹಿಂದೆ ಅವರು ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿದಾಗ ಭೇಟಿ ಮಾಡಿದ್ವಿ ಅಂತ ನೆನೆಸ್ಕೊಂಡ್ರು. G20 ಶೃಂಗಸಭೆಯ ಹೊರತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶನಿವಾರ ಬ್ರಿಟನ್ ಪ್ರಧಾನಿ ಕೀರ್ ಸ್ಟ್ರಾಮರ್ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮಾನುವೆಲ್ ಮ್ಯಾಕ್ರೆನ್ ಮತ್ತು ದಕ್ಷಿಣ ಕೊರಿಯಾ ಅಧ್ಯಕ್ಷ ಲೀ ಜೆ ಮ್ಯೂಂಗ್, ಬ್ರೆಜಿಲ್ ಅಧ್ಯಕ್ಷ ಲೂಲ್ಡಾ ಸ್ವಿಲ್ ಮತ್ತು ಇತರ ಹಲವು ವಿಶ್ವ ನಾಯಕರನ್ನ ಭೇಟಿ ಮಾಡಿ ದ್ವಿಪಕ್ಷೀಯ ಮತ್ತು ಪರಸ್ಪರ ಹಿತಾಸಕ್ತಿಗಳ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ. ಜೋಹಾನ್ಸ್ಬರ್ಗ್ನಲ್ಲಿ ಪ್ರಧಾನಿ ಕೀರ್ ಸ್ಟ್ರಾಮರ್ ಅವರನ್ನ ಭೇಟಿ ಮಾಡಿದ್ದು ಅದ್ಭುತ ಕ್ಷಣವಾಗಿತ್ತು. ಈ ವರ್ಷ ಭಾರತ UK ಪಾಲುದಾರಿಕೆಗೆ ಹೊಸ ಚೈತನ್ಯ ತಂದಿದೆ. ನಾವು ಅದನ್ನು ಅನೇಕ ಕ್ಷೇತ್ರಗಳಲ್ಲಿ ಮುಂದಕ್ಕೆ ಕೊಂಡೊಯ್ಯುತ್ತೇವೆ ಅಂತ ಮೋದಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ತಿಳಿಸಿದ್ದಾರೆ. ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರೊಂದಿಗೆ ಉತ್ತಮ ಅಭಿಪ್ರಾಯ ವಿನಿಮಯ ಮಾಡಿಕೊಂಡಿದ್ದೇನೆ ಎಂದಿರುವ ಅವರು
ದ್ವಿಪಕ್ಷೀಯ ಸಹಕಾರವನ್ನು ವೈವಿಧ್ಯಗೊಳಿಸಲು ಎರಡೂ ದೇಶಗಳು ಒಟ್ಟಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತವೆ ಅಂತ ತಿಳಿಸಿದ್ದಾರೆ. ಇನ್ನು ಅಧ್ಯಕ್ಷ ಮ್ಯಾಕ್ರೇನ್ ಅವರನ್ನು ಭೇಟಿಯಾಗಿದ್ದು ಸಂತೋಷವಾಗಿದೆ. ಅವರೊಂದಿಗೆ ವಿವಿಧ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಂಡಿದ್ದೇನೆ. ಭಾರತ ಫ್ರಾನ್ಸ್ ಸಂಬಂಧಗಳು ಜಾಗತಿಕ ಒಳಿತಿಗಾಗಿ ಒಂದು ಶಕ್ತಿಯಾಗಿ ಉಳಿದಿವೆ ಅಂತ ಮತ್ತೊಮ್ಮೆ ಪೋಸ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಅವರು ಕೊರಿಯಾ ನಾಯಕ ಲೀ ಜೆ ಮಿಂಗ್ ಅವರೊಂದಿಗೆ ಸಭೆ ನಡೆಸಿದ್ದಾರೆ. ಇದು ಈ ವರ್ಷ ಅವರ 2ನೇ ಭೇಟಿಯಾಗಿದೆ. ಈ ಸಭೆ ನಮ್ಮ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಲ್ಲಿನ ಬಲವಾದ ಆವೇಗವನ್ನು ಸೂಚಿಸುತ್ತದೆ. ನಮ್ಮ ಆರ್ಥಿಕ ಮತ್ತು ಹೂಡಿಕೆ ಸಂಪರ್ಕಗಳನ್ನು ಮತ್ತಷ್ಟು ಗಟ್ಟಿಗೊಳಿಸಲು ನಾವು ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡಿದ್ದೇವೆ ಅಂತ ಮೋದಿ ತಿಳಿಸಿದ್ದಾರೆ. ಮುಂಬರುವ ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಗೆ ಭಾರತ ತಂಡಕ್ಕೆ ಋತುರಾಜ್ ಗಾಯಕ್ವಾಡ್ ಅವರು ಮರಳಿ ಕರೆಸಿಕೊಳ್ಳಲಾಗಿದ್ದು, ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಲೀಗ್ ಹಂತದಲ್ಲಿ ಮಹಾರಾಷ್ಟ್ರ ತಂಡವನ್ನು ಇದೀಗ ಪೃಥ್ವಿ ಶಾ ಮುನ್ನಡೆಸಲಿದ್ದಾರೆ. ಮಾಜಿ ಎಡಗೈ ಸ್ಪಿನ್ನರ್ ಅಕ್ಷಯ್ ದಾರೇಕರ್ ಅಧ್ಯಕ್ಷತೆಯ ಮಹಾರಾಷ್ಟ್ರ ಐಕ್ಯ ಸಮಿತಿಯು ಶುಕ್ರವಾರ 16 ಸದಸ್ಯರ ತಂಡವನ್ನು ಘೋಷಿಸಿದಾಗ ಗಾಯಕ್ವಾಡ್ ಅವರನ್ನು ನಾಯಕನಾಗಿ ನೇಮಿಸಲಾಗಿತ್ತು. ಇದೀಗ ಭಾನುವಾರ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಗಾಯಕ್ವಾಡ್ ಅಲಭ್ಯತೆಯಲ್ಲಿ ಪೃಥ್ವಿ ಶಾ ಅವರನ್ನು ನಾಯಕತ್ವಕ್ಕೆ ಬಡ್ತಿ ನೀಡಿದೆ. ಮುಂದಿನ ತಿಂಗಳ ಹರಾಜಿಗೆ ಮುಂಚಿತವಾಗಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಫ್ರಾಂಚೈಸಿಗಳಿಂದ ಗಮನ ಸೆಳೆಯುವ ಗುರಿಯನ್ನು ಹೊಂದಿರುವ ಶಾ ಅವರಿಗೆ ನಾಯಕತ್ವವು ಸಕಾಲಿಕ ಉತ್ತೇಜನವನ್ನು ನೀಡುತ್ತದೆ. ಕಳೆದ ವರ್ಷ ಮುಂಬೈ ತಂಡದಿಂದ ಹೊರಗುಳಿದ ನಂತರ ಋತುವಿನ ಆರಂಭದಲ್ಲಿ ಶಾ ಮಹಾರಾಷ್ಟ್ರಕ್ಕೆ ತೆರಳಿದ್ರು. ರಣಜಿ ಟ್ರೋಫಿಯಲ್ಲೂ ಅವರು ಅದ್ಭುತ ಫಾರ್ಮ್ನಲ್ಲಿದ್ದಾರೆ. 7 ಇನ್ನಿಂಗ್ಸ್ಗಳಲ್ಲಿ 1 ದ್ವಿಶತಕ ಮತ್ತು 3 ಅರ್ಧಶತಕಗಳು ಸೇರಿದಂತೆ 67.14ರ ಪ್ರಭಾವಶಾಲಿ ಸರಾಸರಿಯಲ್ಲಿ 470 ರನ್ಗಳನ್ನು ಗಳಿಸಿದ್ದಾರೆ. ಮಹಾರಾಷ್ಟ್ರ ತಂಡವು ಜಮ್ಮು ಮತ್ತು ಕಾಶ್ಮೀರ, ಹೈದರಾಬಾದ್, ಚಂಡೀಗಢ, ಬಿಹಾರ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಗೋವಾ ತಂಡಗಳೊಂದಿಗೆ ಸವಾಲಿನ ಬಿ ಗುಂಪಿನಲ್ಲಿ ಸ್ಥಾನ ಪಡೆದಿದೆ. ತಂಡವು ತನ್ನ ಎಲ್ಲ ಲೀಗ್ ಪಂದ್ಯಗಳನ್ನು ಕೋಲ್ಕತ್ತಾದಲ್ಲಿ ಆಡಲಿದೆ. ಇವಾಗಿದು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ನ್ಯೂಸ್ ರೌಂಡ್ ಅಪ್ನಲ್ಲಿ.